ನಮ್ಮ ನ್ಯೂಸ್ಗೆ ಸ್ವಾಗತ. ನಗರಸಭೆಯಿಂದ ಶುಚಿತ್ವದ ಕೊರತೆ, ಬೀದಿಯಲ್ಲಿ ಬಿದ್ದ ಕಸದ ರಾಶಿಗಳು. ಚಿಂತಾಮಣಿ ನಗರಸಭೆಯ ವ್ಯಾಪ್ತಿಯಲ್ಲಿ 31 ವಾರ್ಡ್ಗಳಿವೆ. ಪೌರಾಯುಕ್ತರ ಮಾರ್ಗದರ್ಶನದಲ್ಲಿ ಓರ್ವ ಪರಿಸರ ಅಭಿಯಂತರ, ಹಿರಿಯ ಆರೋಗ್ಯಾಧಿಕಾರಿಗಳು ಸೇರಿದಂತೆ 2 ಕಿರಿಯ ಆರೋಗ್ಯಾಧಿಕಾರಿಗಳು ಇದ್ದಾರೆ. ಆದರೆ ನಗರಸಭೆಯಿಂದ ಶುಚಿತ್ವದ ಕೊರತೆಯಾಗಿ ಹಲವಾರು ವಾರ್ಡ್ಗಳ ಬೀದಿಯಲ್ಲಿ ಬಿದ್ದ ಕಸದ ರಾಶಿಗಳು ಸಾಂಕ್ರಾಮಿಕ ರೋಗಗಳು ಹರಡಲು ಆಹ್ವಾನಿಸುವಂತಾಗಿದೆ. ಮನೆಯಲ್ಲಿ ಕಸ ವಿಲೇವಾರಿಗೆ ತೆರಳುವ ಸ್ತ್ರೀಶಕ್ತಿ ಸಂಘದ ಮಹಿಳೆಯರು, ಹಲವು ಮನೆಗಳವರು ಕಸವನ್ನು ಹಾಗೂ ಪೌರಕಾರ್ಮಿಕರು ರಸ್ತೆಯಲ್ಲಿ ಗುಡಿಸಿದ ಕಸವನ್ನು ತಳ್ಳುವ ಬಂಡಿಯಲ್ಲಿ ಶೇಖರಣೆ ಮಾಡಿಕೊಂಡು ಖಾಲಿ ಸ್ಥಳದಲ್ಲಿ ಹಾಕಿದರೆ, ಸಾರ್ವಜನಿಕರು ಸಹ ಕಸವನ್ನು ಅದೇ ಸ್ಥಳದಲ್ಲಿ ಹಾಕುತ್ತಿರುವುದರಿಂದ ನಗರದ ಹಲವಾರು ಕಡೆ ಕಸದ ರಾಶಿಗಳೇ ಸೃಷ್ಟಿಯಾಗಿದೆ. ನಗರದ ಪ್ರಮುಖ ರಸ್ತೆಗಳಾದ ಸುಭಾಷ್ ರಸ್ತೆ, ಜ್ಞಾನವಾಹಿನಿಯ ಶಾಲೆ, ಬಂಬೂ ಬಜಾರ್, ಗಾಂಧಿನಗರ ಕ್ರಾಸ್, ಚೇಳೂರು ರಸ್ತೆ, APMC ಮಾರುಕಟ್ಟೆ ಬಳಿ, ಗಾಂಧಿನಗರ, ರಾಮಕುಂಟೆ ರಸ್ತೆ, ಟಿಪ್ಪು ನಗರ, ಅರಣ್ಯ ಇಲಾಖೆ ರಸ್ತೆ, MG ರಸ್ತೆಯ TVS ಶೋರೂಮ್ ಬಳಿ ಸೇರಿದಂತೆ ಹಲವಾರು ಜನನಿಬಿಡ ರಸ್ತೆಗಳಲ್ಲೇ ಕಸ ರಾಶಿಯಾಗಿ ಬಿದ್ದಿದೆ. ಕಸ ಮುಖ್ಯ ಬೀದಿಗಳಲ್ಲಿ ರಾಶಿಯಾಗಿ ಬಿದ್ದು ಅನೈರ್ಮಲ್ಯ ಉಂಟಾಗುತ್ತಿರುವುದು ಒಂದೆಡೆಯಾದರೆ, ನಗರಸಭೆ ಅಧಿಕಾರಿಗಳು ಆ ಕಸ ಎತ್ತಂಗಡಿ ಮಾಡಲಿಕ್ಕೆ ಗಮನ ಹರಿಸಿದ ಪರಿಣಾಮ ಆ ಕಸ ರಸ್ತೆಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಓಡಾಡಲು ಸಹ ತೊಂದರೆಯಾಗುತ್ತಿದೆ. ನಗರಸಭೆಯಲ್ಲಿ ಕಳೆದ 5-6 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಆರೋಗ್ಯಾಧಿಕಾರಿ ನೋಡಿಕೊಳ್ಳುವ ವಾರ್ಡುಗಳಲ್ಲಿ ಹೆಚ್ಚಿನ ಕಸದ ರಾಶಿಗಳು ತುಂಬು ತುಳುಕುತ್ತಿರುವುದು ವಿಶೇಷ. ನಗರಸಭೆಯಲ್ಲಿ ಲಕ್ಷಾಂತರ ರು ಬೆಲೆ ಬಾಳುವ ವಾಹನಗಳು ಕಸದ ಸಾಗಾಣಿಕೆಗೆ ಇದ್ದರೂ ಕಸದ ರಾಶಿಯನ್ನು ಸಾಗಾಣಿಕೆ ಮಾಡದೇ ಇರುವ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ವಾರ್ಡಿನ ಜನತೆ ಕಸದ ರಾಶಿಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಮುನ್ನ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಾಶಿಯಾಗಿ ಬಿದ್ದಿರುವ ಕಸಕ್ಕೆ ಮೋಕ್ಷ ಕಲ್ಪಿಸಲು ಮುಂದಾಗುವಂತೆ ಆಗ್ರಹಿಸಿದ್ದಾರೆ.